ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತಾ ಇರೋದು ನಿಮ್ಮ ಪ್ರೀತಿಯ ಮನೆ ಮಗಳು ನಯನ ಶರತ್ ಮಾಡುವ ನಮಸ್ಕಾರಗಳು. ಇದು ಸನುದಿಯ ಪ್ರೆಸೆನ್ಸ್ ಅಡುಗೆ ಮನೆ ಪವರ್ಡ್ ಬೈ SSP ಹಿಂಗ್ ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ರಿಟೇಲ್ ಪಾರ್ಟ್ನರ್ ಸ್ಮಾರ್ಟ್ ಬಜಾರ್. ಇಂದಿನ ಅಡುಗೆಯಲ್ಲಿ ಬಳಸಿದಂತ ಎಲ್ಲಾ ಸಾಮಗ್ರಿಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ಗಳಲ್ಲಿ ಲಭ್ಯ. ಹಾಗೆ ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಇವತ್ತಿನ ನಮ್ಮ ಪ್ರತಿಭಾನ್ವಿತ ಕಲಾವಿದರನ್ನ ವೆಲ್ಕಮ್ ಮಾಡುವಂತಹ ಸಮಯ. ಇವ್ರು ಯಾರು ಗೊತ್ತಾ? ಹುಡುಗಿರಿಗೆಲ್ಲ ಇನ್ಸ್ಪಿರೇಷನ್, ಹುಡುಗರಿಗೆಲ್ಲ ಫೇವ್ರೆಟ್ ಗುಲ್ಖಾನ್ ಇದ್ದಂಗೆ. ಇವರ ನಗು ಸಕ್ಕರೆಗಿಂತ ಸ್ವೀಟ್, ಇವ್ರ ಸ್ಮೈಲ್ ಅಂತೂ ಸಖತ್ ಕ್ಯೂಟು. ತಮ್ಮದೇ ಸ್ಮೈಲು ಸ್ಟೈಲಿನ ಮುಖಾಂತರ ಎಲ್ಲರನ್ನು ಮೋಡಿ ಮಾಡಿರುವಂತಹ ನಮ್ಮ ಕಿರುತೆರೆಯ ಮಾಲಾಶ್ರೀ. ಪ್ಲೀಸ್ ವೆಲ್ಕಮ್ ಗೌತಮಿ ಜಾಧವ್. ನಿಮ್ ಮುಂಚೆನೆ ಹೇಳ್ಬೇಕು, ನಾನು ಸೌಟ್ ಗ್ಯೂಟ್ ಏನಾರು ಹಿಂಗ್ ಇಟ್ಕೊಂಡು ರೆಡಿ ಆಗ್ತಿದ್ದೆ ಫೈಟ್ಗೆ. ಬನ್ನಿ ಬನ್ನಿ. ನನ್ಗೆ ಯಾವಾಗ್ಲೂ ನೀವ್ ಒಂಥರ ನಮ್ ಯಜಮಾನ್ರಿದ್ದಂಗಲ್ವಾ? ನನ್ ಲೆಫ್ಟ್ ಸೈಡ್ ಇರ್ಬೇಕು ಯಾವಾಗ್ಲೂ. ಇಲ್ಲಿ ಅಡ್ಗೆ ಮಾಡಕ್ ಬರೋರೆಲ್ಲ ಯಜಮಾನ್ರು ಯಜಮಾನ್ತೀರಲ್ವಾ? ಮಾತೆತ್ತಿದ್ರಿ ಹಿಂಗ ಅಂತಾರೆ ಗುರು. ಸೊ ಒಲೆ ಹಚ್ಚಕ್ಕಿಂತ ಮುಂಚೆ ಫನ್ ಫೈರ್ ಹಚ್ಚೋಣ ಅಂತ ನಾನು ಅನ್ಕೊಂಡೆ. ರಾತ್ರಿ ಇಟ್ಟಿರೋ ಅನ್ನನ ತಂಗ್ಳನ್ನ ಅಂತೀವಿ. ರಾತ್ರಿ ಇಟ್ಟಿರೋ ಸಾಂಬಾರ ಏನಂತೀವಿ? ತಂಗ್ಳು ಸಾಂಬಾರ್. ಸಾಂಬಾರ್ ಅಂತೀವಿ. ತಾಂಬಾರ್. ತಾಂಬಾರ್ ಇಸ್ ತಾಂಬಾರ್. ಏನಿಲ್ಲ, ಸಾ ಹೇಳಕ್ ಬರ್ದೇ ಇರೋರು ತಾಂಬಾರ್ ಅಂತ. ಏನಿಲ್ಲ, ಈಸಿ ಆಗ್ಲಿ ಅಂತ ನಾವು ತಾಂಬಾರ್ ಅಂತ. ನಾನು ನಕ್ಬಿಟ್ಟೆ ವಾವ್. ಈಗ ಇನ್ನೊಂದು ಕ್ವಶನ್ ಕೇಳ್ತೇನೆ. ಚಿಕನ್ ಅವರ ಅಮ್ಮನ್ನ ಏನಂತ ಕರೀತಾರೆ? ಚಿಕನ್ ಅಮ್ಮ. ಚಿಕನ್ ಅವ್ರ ಅಮ್ಮನ ಏನಂತಾರೆ? ಚಿಕನ್ ಅಮ್ಮ. ಗೊತ್ತಿಲ್ಲ. ನೀವು ತುಂಬಾ ಹತ್ರ ಬಂದಿದ್ರಿ ಆಕ್ಚುಲಿ. ಚಿಕನ್ ಕೀಮಾ. ಈ ಮಜಾನ ಹಿಂಗೆ ಸ್ವಲ್ಪ ಇಟ್ಕೊಳ್ಳೋಣ, ಥ್ರೋಟ್ ಬೇಕಾಗತ್ತೆ. ಏನ್ ಅಡುಗೆ ಮಾಡ್ತಾ ಇದೀರಿ ಇವತ್ತು ನನಗೋಸ್ಕರ? ಸಮ್ಮರ್ ಅಲ್ಲ, ಸಿಕ್ಕಾಪಟ್ಟೆ ಶೆಕೆ. ಸ್ವಲ್ಪ ತಂಪಾಗಿ ಒಂದು ಹೆಲ್ದಿ ಫುಡ್ ತಿನ್ನೋಣ ಅಂತ. ಹೆಲ್ದಿ ಫುಡ್ ಅಂದ್ರೆ ಕುಕ್ಕುಂಬರ್ ಕಡುಬು ಮಾಡ್ತಾ ಇದ್ದೀವಿ. ಸೊ ಇವಾಗ ಕುಕ್ಕುಂಬರ್ ಕಡುಬು ಸ್ಟೀಮ್ ಮಾಡ್ತೀವಿ. ವೆರಿ ಹೆಲ್ದಿ. ಸೂಪರ್. ಹಂಗಾದ್ರೆ ಶುರು ಮಾಡ್ಕೊಂಡ್ಬಿಡೋಣವಾ? ಬರಲಿ ನಿಮ್ಮ ಪಾಕಶಾಲೆ. ಯಾವ್ದಾದ್ರು ಚಿಕ್ಕ ಐಟಮ್ ಬರ್ತಿದ್ರು ಹೇಳಿ, ಇಲ್ಲೇ ಪಕ್ಕದಲ್ಲಿ ಸ್ಮಾರ್ಟ್ ಬಜಾರ್ ಇದೆ, ಇಂಥ ಐಟಮ್ ಬೇಕು ಅಂತ ಹೇಳಿ ರಪ್ಪ ಅಂತ ಹೋಗಿ ತಗೊಂಡ್ ಬರ್ತೀನಿ, ಇಲ್ಲ ಆರ್ಡರ್ ಮಾಡ್ಬಿಡ್ತೀನಿ. ಇಲ್ಲ, ಆ ತರದ್ ಯಾವ್ದು ಮಿಸ್ ಮಾಡಿಲ್ಲ. ಬೇಕು ಅನ್ನೋದಾದ್ರೆ ಹೇಳಿ. ಇದೇನ್ ಗೊತ್ತಾ, ಅಕ್ಕಿನ 1-2 hours ನೆನೆಸ್ಕೊಂಡು ಅದಾದ್ಮೇಲೆ ಒಂದ್ ಟವಲ್ ಮೇಲೆ ಒಣಗಾಕಿ ಆಮೇಲೆ ಪುಡಿ ಮಾಡ್ಕೊಂಡಿರೋದು. ಅಂದ್ರೆ ಅಕ್ಕಿ ತರಿ. ಸೊ 1 ಬೌಲ್ ಅಷ್ಟು ಅಂತ ಅಂದ್ಕೊಳ್ಳೋಣ. ಇದಕ್ಕೆ ಸೌತೆಕಾಯಿ ತುರ್ದಿರೋದು ಅಥವಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದಿದ್ರು ಸಾಕು. ಇದು 1-2 ಸ್ಪೂನ್. ಇದು 1-2 ಸ್ಪೂನ್ ಹಾಕೋ. ಇದು ತೆಂಗಿನಕಾಯಿನ, ಹಸಿ ತೆಂಗಿನಕಾಯಿ ತುರಿ. ತೆಂಗಿನಕಾಯಿ ತುರಿನ 2 ಸ್ಪೂನ್ ಹಾಕೊಂಡಿದ್ದಾರೆ. ಒಂದ್ ಸ್ವಲ್ಪ ಹಸಿ ಮೆಣಸಿನಕಾಯಿ 1.5 ಸ್ಪೂನ್. ಎಸ್, ಸೂಪರ್. ಈಗ ಕೊತ್ಮೀರಿ, ಇದು ರಾತ್ರಿ 1 ಗಂಟೆನಲ್ಲಿ ಕೊತ್ಮೀರಿ ಸೊಪ್ಪು ತರಕ್ ಹೋಗಿದ್ದು. ಓಕೆ, ಈಗ ನೆಕ್ಸ್ಟ್ ಏನು? ಕರಿಬೇವು ಸೊಪ್ಪು. ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಒಂದು ಅರ್ಧ ಚಮಚ ಸಾಕು ಆ ಫ್ಲೇವರ್ಗೋಸ್ಕರ. ರುಚಿಗೆ ತಕ್ಕಷ್ಟು ಉಪ್ಪು. ಒಂದ್ ಸ್ವಲ್ಪ ಜೀರಿಗೆನೂ ಒಂದ್ ಅರ್ಧ ಚಮಚ ಹಾಕ್ಬೇಕು. ಒಂದ್ ಅರ್ಧ ಚಮಚ. ಇದಕ್ಕೆ ಒಂಚೂರು ನೀರ್ ಹಾಕಿ ಕಲಿಸ್ಕೋಬೇಕು. ಈಗ ಎಷ್ಟು ಪ್ರಮಾಣದ ನೀರನ್ನ ಹಾಕಿಕೊಳ್ಳಬೇಕು ಅಷ್ಟು. ಇನ್ನೊಂದ್ ಸ್ವಲ್ಪ ಹಾಕ್ಬೇಕಾಯ್ತಾ? ನಾನು ಹೇಳ್ತೀನಿ ಅದು ಯಾವ ಹದಕ್ ಬರ್ಬೇಕು ಅಂತ ಹೇಳಿ. ಓಕೆ. ಸೊ ಇದನ್ನ ಈ ತರ ಕಲಿಸ್ಕೊಂಡ್ಮೇಲೆ ಪಕ್ಕಕ್ಕೆ ಇಟ್ಬಿಡ್ಬೇಕು. ಪಕ್ಕದ ಮನೇಲಿ ಇಟ್ಬಿಡ್ ಬರಲ್ಲ, ಒಂದ್ ಪಕ್ಕ. ಆಯ್ತಾ? ಈ ಬಾಳೆ ಎಲೆ ಇರುತ್ತಲ್ಲ, ಗೊತ್ತಲ್ಲ? ಗೊತ್ತು. ಬಾಳೆ ಎಲೆ ಅಂದ್ರೆ ಸುಣ್ಣ ಹಾಕಿ ಅಡಕೆ ಹಾಕ್ಬಿಟ್ಟು ಮುದುರು ತಿಂತಾರಲ್ಲ ಅಂತಾನೆ. ವಿಳ್ಳೆದೆಲೆ ಅಲ್ಲ, ಬಾಳೆ ಎಲೆ. ಅಗ್ಲಕ್ಕಿರೋದಾ? ಊಟ ಮಾಡ್ತೀವಲ್ಲ. ಓ, ಸಾಮ್ಯಾನ ಎಲೆ. ಓಕೆ, ತಗೊಳ್ಳಿ. ಇಲ್ಲಿದ್ಯಾ? ಸೊ ಈ ಎಲೆನ ಇವಾಗ ಇದನ್ನೇನಾದ್ರು ಮಾಡಕ್ ಹೋದ್ರೆ ಇದು ನಮ್ಮ ಮಾತ್ ಕೇಳಲ್ಲ. ನಮ್ಮ ಮಾತ್ ಕೇಳ್ಬೇಕಂದ್ರೆ ಇದಕ್ಕೊಂಚೂರು ಬಿಸಿ ಮುಟ್ಟಿಸ್ಬೇಕು ಅಂತಾರಲ್ಲ, ಹಾಗೆ. ನೋಡಿದ್ರಾ? ಹೋಗಿ ಬಂದು ಅಲ್ಲಿ ರೋಡಿಸಮ್ಗೆ ಬರ್ತೀರಾ. ಇದನ್ನ ಸ್ವಲ್ಪ ಹೀಗ್ ಮಾಡ್ಕೋಬೇಕು. ಓಕೆ, ಆಯ್ತಾ? ಹಾಗೆ ಮಾಡ್ಕೊಂಡಾಗ ಬಿಸಿ ತಾಕಿರತ್ತಲ್ಲ, ಗೌರವ ವರ್ಣ ಜಾಸ್ತಿ ಆಗತ್ತಾ? ಅಂದ್ರೆ ನಾವ್ ಹೇಳ್ದಂಗೆ ಕೇಳುತ್ತೆ ಬಿಸಿ ತಾಕಿರತ್ತೆ. ಓ, ನೀವ್ ಯಾರು ನಿಮ್ ಹೇಳಿದ್ ಮಾತು ಕೇಳಿಲ್ಲ ಅಂದ್ರೆ ಅವ್ರಿಗೆಲ್ಲ ಹಿಂಗೆ ಬಿಸಿ ಮುಟ್ಟಿಸ್ತೀರಾ? ತಾಕ್ಸೋದು. ಸೂಪರ್. ನೀವು ಸ್ಟೀಮ್ ಮಾಡೋದಕ್ಕೆ ಒಂದು ಪಾತ್ರೆ ಬೇಕು. ತಗೊಳ್ಳಿ.
ನಿಮಗೆ ಬೇಕಾಗಿರುವ ಪಾತ್ರೆ ನನ್ನಷ್ಟು ಗಾತ್ರ ಇಲ್ಲ, ಸ್ವಲ್ಪ ಕಡಿಮೆ ಉಂಟು. ಅಡ್ಜಸ್ಟ್ ಮಾಡ್ಕೊತೀನಿ. ಯಾ ಇದನ್ನೆಲ್ಲ ಇಟ್ಕೊಂಡು ಆನ್ ಮಾಡ್ಕೋಬೇಕು. ಓಕೆ. ಇದ್ರೊಳಗಡೆ ನೀರಿದೆ. ಓಕೆ. ಸೊ ಈ ನೀರು ಬಿಸಿ ಆಗೋಷ್ಟೊತ್ತಿಗೆ ನಾವು ಇದನ್ನ ಎಲೆಗೆ ಹಾಕೊಂಡ್ಬಿಡೋಣ. ಎಲೆಗೆ ಹಂಗೆ ಹಸಿದೆ ತಿನ್ಬಿಡದ ಎಲೆಗೆ ಹಾಕೊಂಡು? ಇಲ್ಲ, ಸ್ಟೀಮ್ ಮಾಡ್ಕೋತೀವಲ್ಲ ಹಂಗೆ. ಹಾ, ಅಡುಗೆ ಮಾಡ್ತೇನೆ ರ್ಯಾಪಿಡ್ ಫೈರ್ ರೌಂಡ್ ಅನ್ನ ಪ್ರಾರಂಭ ಮಾಡೋಣ. ಕ್ವಶನ್ ಇಷ್ಟೇ ಸಿಂಪಲ್. ನಿಂಬೆ ಹಣ್ಣಿಗೆ ಹುಣಸೆ ಹಣ್ಣಿನ ಮೇಲೆ ಕೋಪ ಬಂದ್ರೆ ಏನ್ ಮಾಡುತ್ತೆ? ನಿಂಬೆ ಹಣ್ಣಿಗೆ ಹುಣಸೆ ಹಣ್ಣಿನ ಮೇಲೆ ಕೋಪ ಬಂದ್ರೆ ಹುಣಸೆ ಹಣ್ಣು ಹಿಂಗಿರಲ್ಲ ಕಣಕ, ಹೆಂಗೋ ಇರ್ತದೆ. ನಿಂಬೆ ಹಣ್ಣು ಮಾತ್ರ ಹಿಂಗಿರ್ತದೆ, ಹೊಡಿಯತ್ತೆ. ಎಲ್ಲ ನಿಮಿಷದಲ್ಲೇ ಹೇಳ್ತಿರಲ್ಲ. ಸಿಂಪಲ್, ಹುಳಿ ಹಿಂಡುತ್ತೆ. ಇದು ಆಲ್ರೆಡಿ ಹುಳಿ ಇರುತ್ತಲ್ಲ, ಇನ್ನೇನ್ ಹುಳಿ ಹಿಂಡೋದು? ಅದ್ ಹಂಗೇನೆ. ಈಗ ಆಲ್ರೆಡಿ ಗಾಯ ಆಗಿರುತ್ತೆ, ಆದ್ರೂ ಅದ್ರ ಮೇಲೆ ನಿಂಬೆಹಣ್ಣು ಯಾಕೆ ಹಿಂಡ್ತಾರೆ? ಜಾಸ್ತಿ ಉರಿಲಿ ಅಂತ. ಓಕೆ, ಆತರ. ಅದು ಬೇರೆ ವಿಲನ್ ಕೆಲಸಗಳು. ಯಾ ವಿಲನ್. ಯಾರ ಬಾಯಲ್ಲಿ ಎಂತ ಮಾತಪ್ಪ, ವಿಲನ್ ಕೆಲಸಗಳು ಅಂತ. ಇದನ್ನ ನೋಡಿ, ಈಗ ಈ ತರ ಹಾಕೊಳ್ಳೋದು. ಸೊ ಈಗ ನೀವು ಬಾಳೆನ ಸ್ವಲ್ಪ ಅದನ್ನ ಬೆಚ್ಚಗ್ ಮಾಡ್ಕೊಂಡು ಈಗ ಅದನ್ನ ಕಡುಬು ತರ ಮಾಡ್ಕೋತಾ ಇದೀರಾ. ಏ ವಾವ್, ಇದನ್ನ ಹೀಗೆ ಟೆಟ್ರಾ ಪ್ಯಾಕ್ ಅಲ್ಲಿ ಪ್ಯಾಕ್ ಮಾಡೋ ತರ ಮಾಡ್ತೀರಾ? ಮಾಡಿ ದಾರ ಕೊಟ್ಲ ಕಟ್ಟಕ್ಕೆ? ಇಲ್ಲ ಅದೆಲ್ಲ ಬೇಡ. ಅಚ್ಚಾ, ಮಾಡ್ತಾ ಈಗ ನೀರು ಕಾದಿದೆಯಾ ಇದ್ರೊಳಗೆ? ಎಸ್, ಇಟ್ಕೊಳ್ಳೋಣ. ಇಟ್ಟು ಬಿಡುವುದು. ಆಯ್ತಾ? ನಿಮ್ ಗಂಡಂಗೆ ನೀವ್ ಎಷ್ಟು ಹಿಂಗೆ ಎಷ್ಟು ಹದಕ್ ತಂದಿದ್ದೀರಾ? ಏನಿಲ್ಲ, ಅದೇ ಅನ್ಕೊಳ್ಳೋದೆಲ್ಲ ನೋಡ್ದವ್ರಲ್ಲ ನಾನು ಹದಕ್ ತರ್ತೀನಿ ಅಂತ. ಏನಿಲ್ಲ, ಅವ್ರು ಹದಕ್ ತರ್ತಾರೆ ಅಂತಲ್ಲ, ಬಟ್ ಎಲ್ರು ಅನ್ಕೊಳ್ಳೋ ಅಷ್ಟು ಇನ್ನೋಸೆಂಟ್ ಏನಲ್ಲ. ಪೋಲಿವನು ಅಷ್ಟಲ್ಲ, ಪೋಲಿದಾರ ಅದೆಲ್ಲ ಪಬ್ಲಿಕ್ ಅಲ್ಲಿ ಹೇಳಕ್ಕಲ್ಲ, ಇನ್ನೋಸೆಂಟ್ ಅಂತ ಅಷ್ಟೇ. ಅಲ್ಲ, ಈ ಕಡಿಯೋದ್ರ ಬಗ್ಗೆ ಮಾತಾಡ್ತಿದೀವಲ್ಲ, ಮೊಸರನ್ನ ಕೊಚ್ಚಿದ್ರೆ ಏನಾಗತ್ತೆ? ಮೊಸರನ್ನ ಕೊಚ್ಚಿದ್ರೆ ಮಜ್ಜಿಗೆ ಆಗತ್ತೆ. ಕರೆಕ್ಟಾ? ಹೆಂಗ್ ಗೊತ್ತಾಯ್ತು ನಿಮ್ಗೆ? ಕರೆಕ್ಟಾ? ಕರೆಕ್ಟ್. ಇವತ್ತು ನನ್ ಪೇಮೆಂಟ್ ಜಾಸ್ತಿ ಸಿಗತ್ತೆ ಈಗ. ಸೂಪರ್. ನೀವು ಕೊನೆಗೂ ಇವಾಗ ಏನ್ ಹೇಳ್ತಾರೆ, ಫಾರ್ಮ್ ಬರ್ತಾ ಇದೆಯಾ? ಸೂಪರ್. ಓಕೆ, ಈಗ ಕಡುಬು ಮುಗ್ದಿದೆ. ಇದನ್ನೆಲ್ಲ ಎಲೆಗೆ ಹಾಕಿ ಇದ್ರಲ್ಲಿ ಇಟ್ಟಿದೀನಿ. ಇದೊಂದು 20 ಮಿನಿಟ್ಸ್ ಆದ್ರೂ ಆಗುತ್ತೆ. ಹೌದಾ? ಇದನ್ನ ಆಫ್ ಮಾಡ್ಕೊಳ್ಳೋಣ. ಎಸ್. ಇದನ್ನ ನಾನು ನಿಮ್ಗೋಸ್ಕರ ಸರ್ವ್ ಮಾಡ್ಲಾ? ಏನ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ದಿಸ್ ಏನಂದ್ರೆ ಕಡುಬು, ಕುಕುಂಬರ್ ಕಡುಬು. ತುಂಬಾ ಲವ್ ಆಗಿ ಮಾಡಿರೋದ್ರಿಂದ ಇದು ಇನ್ನು ಹಚ್ಚ ಹಸಿರಾಗಿದೆ. ನಾಯನವ್ರೆ, ಕುಕುಂಬರ್ ಕಡುಬು ರೆಡಿ. ಈ ಕುಕುಂಬರ್ ಕಡುಬುನ ಕಡ್ದು ತಿನ್ಲಾ ಇಲ್ಲ ಮುರಿದು ತಿನ್ಲಾ? ಮುರಿದು ಕಡ್ದು ತಿನ್ನಿ. ಸೂಪರ್. ಕ್ಯೂಕುಂಬರ್ ಕಡುಬು ವಿತ್ ಏನ್ ಚಟ್ನಿ? ಕಾಯಿ ಚಟ್ನಿ. ಕಾಯಿ ಚಟ್ನಿ. ಅದು ಒಬ್ಳೆ ತಿನ್ನಕ್ ಮನ್ಸಾಗಲ್ಲ. ಫಸ್ಟ್ ನೀವು ತಿನ್ನಿ, ಒದ್ದಾಡ್ಲಿಲ್ಲ ಅಂದ್ರೆ ನಾನ್ ತಿಂತೀನಿ. ಏನಿಲ್ಲ, ಚೆನ್ನಾಗಿರುತ್ತೆ, ತಿನ್ನಿ. ನೀವು ಒದ್ದಾಡಿಲ್ಲ ಅಂದ್ರೆ ಹಸಿಮೆಣಸಿನ್ಕಾಯಿ ಹಾಕಿರೋದಕ್ಕೂ ಆಕ್ಚುಲಿ ಅವೇ ಚೆನ್ನಾಗಿರೋದು. ಹೌದಾ? ಹಸಿಮೆಣಸಿನ್ಕಾಯಿ ಇನ್ ದಿಸ್ ಒಣಮೆಣಸಿನ್ಕಾಯಿ ತಕ್ಕೊಂಬಿಡಿ. ಇಲ್ಲ ಬೇಡ, ಮಜಾ ಇದೆ ಅದು ಆಕ್ಚುಲಿ ಸ್ಪೈಸಿಯಾಗಿ. ಅದಕ್ಕೆ ತಾನೇ ಜಾಸ್ತಿ ಹಾಕ್ಸ್ಕೊಂಡಿದ್ದು ನಾನು. ಅಂದ್ರೆ ನಾನು ಸಿಹಿ ಕಡುಬು ತಿಂದಿದ್ದೀನಿ, ಕೆಲವರು ಕಡಲೆಬೇಳೆ ಹಾಕ್ಬಿಟ್ಟು ಕಡುಬು ಮಾಡ್ತಾರೆ ರೌಂಡ್, ಅದೆಲ್ಲ ತಿಂದಿದ್ದೀನಿ ಕಾಯಿ ಚಟ್ನಿ ಜೊತೆಗೆ. ಅದು ವಂಡರ್ಫುಲ್ ಆಗಿರುತ್ತೆ. ಬಟ್ ದಿಸ್ ಇಸ್ ಸಮಥಿಂಗ್ ಮೋರ್ ಸ್ಪೆಷಲ್. ಮೇ ಬಿ ನೀವು ಆ ಸೌತೆಕಾಯಿ, ಆ ಕಾಯಿ ತುರಿ ಹಾಕಿರೋದು ಎಲ್ಲ ಫ್ಲೇವರ್ ಗೊತ್ತಾಗ್ತಾ ಇದೆ. ನಾನು ಒಬ್ಬಳೆ ತಿಂತಾ ಇದ್ದೀನಿ, ನೀವು ತಿಂದಿಲ್ಲ ಅಂದ್ರೆ ಹೆಂಗೆ? ತಿನ್ನಿ, ತೊಂದ್ರೆ ಇಲ್ಲ, ನಾನ್ ತಿಂದಿದ್ದೀನಿ. ಇಲ್ಲ ನನ್ಗೇನಾದ್ರು ಆದ್ರೆ ನಿಮ್ಗೂ ಆಗ್ಬೇಕು, ನೀವು ತಿನ್ನಿ. ಆಹಾ, ಎಷ್ಟು ಪ್ರೀತಿ. ಎಷ್ಟೊತ್ತು ನೀವು ಹೇಳಿದ್ ನಿಜ ಅಂತ ಈಗ ಗೊತ್ತಾಗ್ತದೆ. ಸುಳ್ಳು ಹೇಳಲ್ಲಪ್ಪ. ಇದೆ ನಿಮ್ ಕಡುಬು ತಿಂತಾ ಇದ್ರೆ ಹಂಗ ಮನಸ್ನ್ಯಾಗ ಮಜ್ಗಿ ಅನ್ಸುತ್ತೆ. ಥ್ಯಾಂಕ್ ಯು. ಕುಕುಂಬರ್ ಕಡುಬು ಮಾಡುವ ವಿಧಾನ: ಒಂದು ಬೌಲ್ನಲ್ಲಿ ಅಕ್ಕಿ ತರಿ, 2 ಚಮಚ ಸಣ್ಣಗೆ ಹೆಚ್ಚಿರುವ ಸೌತೆಕಾಯಿ, 2 ಚಮಚ ಕಾಯಿ ತುರಿ, ಸಣ್ಣಗೆ ಹೆಚ್ಚಿರುವ ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು, ಅರ್ಧ ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಸೇರಿಸಿ ಕಡುಬಿನ ಹಿಟ್ಟು ತಯಾರಿಸಿಕೊಂಡು ಸ್ವಲ್ಪ ಹೊತ್ತು ನೆನೆಯಲು ಬಿಡಿ. ಈಗ ಬಾಳೆ ಎಲೆಯನ್ನು ಸ್ವಲ್ಪ ಬಿಸಿ ಮಾಡಿ ಇದಕ್ಕೆ ತಯಾರಿಸಿದ ಹಿಟ್ಟು ತೆಗೆದುಕೊಂಡು ಕಡುಬಿನ ಆಕಾರ ಮಾಡಿ ಕಡುಬುಗಳನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸಿಕೊಂಡರೆ ಕುಕುಂಬರ್ ಕಡುಬು ಸವಿಯಲು ಸಿದ್ಧ. ನಮ್ ಭಾವ ಮನೇಲಿ ನಿಮ್ನ ಗೌತು ಅಂತ ಕರೀತಾರೋ ಇಲ್ಲ
ಜಾದು ಅಂತಾರ. ಎರಡು ಅಲ್ಲ. ಇನ್ನೇನಂತ ಕರೀತಾರೆ? ಅಭಿ ನನ್ನನ್ನ ಜಾನು ಅಂತ ಕರೀತಾರೆ. ನಾಚಿಕೆ ಆಗುತ್ತೆ ನಂಗೆ. ಇಲ್ಲ ಜಾನು ಅಲ್ಲ, ಮುದ್ದು ಅಂತ ಕರೀತಾರೆ. ಅಯ್ಯೋ ದೇವ, ಎಷ್ಟು ಜನ ಮ್ಯಾಂಡೇಟರಿ ಮಾಡ್ಕೊಂಡ್ಬಿಟ್ಟಿದ್ದೀರಿ ಈಗ ಇದನ್ನ. ನನ್ನ ಗಂಡ ನಾನು ಇನ್ನೇನಂತ ಕರಿಬಹುದು? ಚೈಲ್ಡ್ ಬಾಯಿಲೆ ಅಂತಾರೆ. ಚೈಲ್ಡ್? ಸೀರಿಯಸ್ಲಿ ನಂಗೆ ಖುಷಿ ಆಗತ್ತೆ. ಬೇಡ, ನಾನು ಫೋನ್ ಮಾಡಿ ಹೇಳ್ತೀನಿ ಏನಂತ. ಚೈಲ್ಡ್ ಅನ್ಬಿಡಿ. ಚೈಲ್ಡ್ ಅಂತ ಕರೆಯೋದೇ ನಂಗೆ ಖುಷಿ ಆಗತ್ತೆ. ಖುಷಿ ಆಗತ್ತೆ ನಿಮ್ಗೆ? ಯಾಕೆ ಅಂತ ಕೇಳಿ. ಯಾಕೆ? ನನಗೆ ವಯಸ್ಸೇ ಆಗಲ್ಲ ಅದಕ್ಕೆ. ನೀವು 2ನೇ ಎಪಿಸೋಡ್ ಅಲ್ಲಿ ಏನ್ ಮಾಡಿ ತೋರಿಸ್ತಾ ಇದ್ದೀರಾ? ತೇಚ ವೆಜ್ ಪನ್ನೀರ್ ರೈಸ್ ಮಾಡ್ತಾ ಇದೀನಿ. ತೇಚ ವೆಜ್ ಪನ್ನೀರ್ ರೈಸ್. ಹೌದು. ಶುರು ಮಾಡೋಣ. ಯಾ. ಈ ಕಡ್ಲೆಕಾಯಿ ಬೀಜ ಆಯ್ತಾ, ಇದನ್ನ 1 ಕಪ್. ಇದನ್ನ 1 ಕಪ್ ಅಷ್ಟು ಹುರ್ಕೊಳ್ಳೋಣ. ಸರಿ, ಇದಾಯ್ತು. ಇದನ್ನ ಒಂದು ತಟ್ಟೆಗೆ ಹಾಕೊಳ್ಳೋಣ. ಅದೊಂಚೂರು ತಣಿಯೋಷ್ಟೊತ್ತಿಗೆ ಪನ್ನೀರ್ನ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಗುಡ್ ಪ್ರೋಟೀನ್. ಹೌದು, ಪನ್ನೀರು. ವಾಕೆ. ಸೊ ಇದು ಇಷ್ಟು ರೋಸ್ಟ್ ಆಗಿದ ತಕ್ಷಣ ಓಕೆ, ಒಂದು ಬೌಲಿಗೆ ವಾಪಸ್ ಹಾಕೊಂಡ್ಬಿಡೋಣ. ಓಕೆ. ಸೊ ಇದನ್ನ ಹುರಿದಾದ್ಮೇಲೆ ಅದ್ರ ಚಿಪ್ಪೆ ಎಲ್ಲ ತಕ್ಕೊಂಡು ಇನ್ನೊಂದ್ಸತಿ ಹುರಿಬೇಕಾ? ಇದ್ರ ಜೊತೆಗೆ ಒಂಚೂರು ರೋಸ್ಟ್ ಓಕೆ. ಇವಾಗ ಇದನ್ನ ಹಾಕ್ತೀನಿ. ಆಯ್ತಾಯ್ತು. ಮೆಣಸಿನ್ಕಾಯಿ ಮಾತ್ರ ಧಾರಾಳವಾಗಿ ಹಾಕ್ತಿರಲ್ಲ. ಮೆಣಸಿನ್ಕಾಯಿ ಹಾಕೋಬೇಕು. ಓಕೆ. ಇದಕ್ಕೆ ಕೊತ್ತಂಬರಿ ಎಷ್ಟು? ಒಂದು ಸ್ಪೂನ್ ಕಪ್. ಹಾ, ಈ ಪುಟ್ಟ ಕಪ್ಪಲ್ಲಿ ಹಾಫ್ ಅ ಕಪ್. ಓಕೆ, ಆಯ್ತಾ. ಮತ್ತೆ ಸಾಕದ್ ನೀವು. ಬೆಳ್ಳುಳ್ಳಿ. ಮೆಣಸಿನ್ಕಾಯಿ ಘಾಟ್ ಬರ್ತಾ ಇದೆ. ಅದು ನಿಮ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಮಾತ್ರ ರಗಡ್ನೆಸ್ ನೋಡಿದ್ದೆ. ಅಡುಗೆಲು ಹಾಕೊಂಡ್ ಚೆಚ್ತಾ ಇದ್ದೀರಾ. ತೇಚ ಅಂದ್ರೇನೆ ಹಾಗೆ, ಆಕ್ಚುಲಿ ಖಾರ ಖಾರ ಇರುತ್ತೆ. ಬಟ್ ಇವಾಗ ನಾನು ಅಡಿಗೆಗೆ ನಾನೇನ್ ರೈಸ್ ಮಾಡ್ತೀನಲ್ಲ, ಇಷ್ಟು ಹಾಕೋದಿಲ್ಲ, ಎಷ್ಟು ಬೇಕಷ್ಟೇ, ಹಂಗೆ ರುಚಿಗೆ ತಕ್ಕಷ್ಟು ಹಾಕ್ತೀನಿ. ಇದು ಹೀಗೆ ರೋಸ್ಟ್ ಆದ್ಮೇಲೆ ಇದನ್ನ ಕುಟ್ಟಬೇಕು. ಎಲ್ಲಿ ಇಟ್ಕೊಂಡು ಕುಟ್ಲಿ? ಎಲ್ಲಿ ತಗೊಳ್ಳಿ, ಇಲ್ಲಿ ಕುತ್ಕೊಳ್ಳಿ. ಇಲ್ಲಿ ಕುಟ್ಕೊಂಡು ಇದನ್ನ ಫುಲ್ ಚೆನ್ನಾಗಿ ಕುಟ್ಬೇಕು. ಸೊ ಈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಂದ್ಬಿಟ್ಟು ಜೆಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿ ಅವ್ರದ್ದು. ಈ ಕಂಪ್ನಿಲಿ ಸಾಕಷ್ಟು ಹೆಲ್ತಿ ಆಯಿಲ್ಸ್ ಇದೆ. ಲೈಕ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇರಬಹುದು. ಸೊ ಇದನ್ನ ನಾವು ಬಳಸ್ತಾ ಇರೋದು ಇವಾಗ ಈ ಆಯಿಲ್. ಇದನ್ನ ಹೊರತುಪಡಿಸಿ ಇನ್ನಷ್ಟು ಒಳ್ಳೊಳ್ಳೆ ಆಯಿಲ್ಗಳಿದಾವೆ. ಲೈಕ್ ಫ್ರೀಡಮ್ ಫಿಸಿಕಲ್ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್ ಇದೆ, ಫ್ರೀಡಮ್ ಕಚ್ಚಿಗಾನಿ ಮಸ್ಟರ್ಡ್ ಆಯಿಲ್ ಇದೆ, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್ ಇದೆ. ಈ ತರ ಸಖತ್ತು ಡಿಫ್ರೆಂಟ್ ಆಗಿರುವಂತ ಆಯಿಲ್ಸ್ ಇದಾವೆ. ಈ ಆಯಿಲ್ ಅಲ್ಲಿ ಯೂಸ್ ಮಾಡಿರೋ ಅಡುಗೆನ ಆಕ್ಚುಲಿ ನಾವು ಗಿಲ್ಟ್ ಫ್ರೀ ಇಂದ ತಿನ್ಬಹುದು. ದಟ್ಸ್ ನೈಸ್. ಯಾಕಂದ್ರೆ ಅವರೇ ಹೇಳ್ತಾರೆ ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ಇದ್ರದ್ದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ? ಕಡಿಮೆ ಎಣ್ಣೆಲಿ ನಾವು ಜಾಸ್ತಿ ಅಡುಗೆ ಮಾಡಬಹುದು. ಓಕೆ. ಸೊ ಇನ್ನೊಂದು ಸ್ಪೆಷಾಲಿಟಿ ಏನ್ ಗೊತ್ತಾ? ಇದು ಇಂಡಿಯಾದಲ್ಲೇ ನಂಬರ್ 1 ಆಯಿಲ್ ಅಂತ ಹೆಸರು ತಗೊಂಡಿದೆ. ಇಷ್ಟು ಫೇಮಸ್ ಆಗಿದೆ. ಇದು ಸೇಲ್ಸ್ ಅಲ್ಲೂ ಕೂಡ ನಂಬರ್ 1 ಆಗಿದೆ. ನೀವು ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂದ್ರೆ ಈಗ ನನ್ನ ರೆಸಿಪಿಗೆ ಫ್ರೀಡಮ್ ಆಯಿಲ್ನ ಯೂಸ್ ಮಾಡ್ತೀನಿ. ಆಯಿಲ್ನ ಅಂದ್ರೆ ಈ ತರಕಾರಿಗಳೆಲ್ಲ ಫ್ರೈ ಆಗುವಷ್ಟು ಆಯಿಲ್ ಹಾಕೊಳ್ಳೋಣ. ಆಯಿಲ್ ಒಂದ್ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಒಂದ್ ಸ್ವಲ್ಪ ಜೀರಿಗೆನ ಹಾಕೊಳ್ಳೋಣ. ಇದಕ್ಕೆ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು. ಸೊ ಎಷ್ಟು ಹಾಕೋತಾ ಇದೀರಾ ಆನಿಯನ್? ಇದ್ರಲ್ಲಿ ಅರ್ಧ ಬೌಲ್ ಹಾಕಿ. ಈಗ ಈ ತರಕಾರಿ ಎಲ್ಲ ಹಾಕೊಳ್ಳೋಣ. ಎಷ್ಟು ಹಾಕೋಬೇಕು? ಕ್ಯಾಬೇಜ್ ಒಂದು ಸ್ವಲ್ಪ. ಆಯ್ತಾ, ಅದೊಂಚೂರು ರೋಸ್ಟ್ ಆಗ್ಬೇಕು. ಈ ಬಟಾಣಿ ಏನಿತ್ತು ಆಕ್ಚುಲಿ ಆಲ್ರೆಡಿ ಬೇಯಿಸಿದ್ವಿ. ಸೊ ಬೇಯಿಸಿರೋದು ಹಾಕ್ಬೇಕಾಗುತ್ತೆ. ಹಸಿ ಬಟಾಣಿ ಯೂಸ್ ಮಾಡಬಹುದಾ? ಹಸಿ ಬಟಾಣಿ ಯೂಸ್ ಮಾಡಿದ್ರೆ ಅದಷ್ಟು ಬೇಯೋವರೆಗೂ ಇಟ್ಕೋಬೇಕು. ಅದು ಬೇಯೋಷ್ಟೊತ್ತಿಗೆ ಬೇರೆ ಎಲ್ಲ ತುಂಬಾ ಬೆಂದೋಗುತ್ತೆ. ಸೊ ಬೆಂದಿರೋದು ಹಾಕೋದೆ ಬೆಟರ್ ಅಂತ ಅನ್ಸುತ್ತೆ. ಸೊ ಇದು ಹಾಫ್ ಆಗೋಷ್ಟೊತ್ತಿಗೆ ಪನ್ನೀರ್ ಹಾಕೊಳ್ಳೋಣ. ಪನ್ನೀರ್ ಕೂಡ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಂಡ್ರೆ. ಎಷ್ಟು ತಗೊಂಡಿದ್ದೀರಾ ಈಗ? ಅದನ್ನ ಹಾಕೊಂಡು ನಾವು ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಏನಿದೆಯಲ್ಲ ತೇಚ ಹಾಕೊಳ್ಳೋಣ. ಆಯ್ತಾ, ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬಹುದು. ಈ ತೇಚ ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಸಕ್ಕರೆ. ಹೌದು, ಯಾಕೆ? ಖಾರ ಇದೆಯಲ್ಲ ಆಲ್ರೆಡಿ, ಸೊ ಅದೊಂದು ಬ್ಯಾಲೆನ್ಸ್ ಆಗೋಕೆ ಸ್ವಲ್ಪ ಸಕ್ಕರೆ ಅಂಡ್ ಅಗೇನ್ ರುಚಿಗೆ ತಕ್ಕಷ್ಟು ಉಪ್ಪು. ಅದಕ್ಕೆ 1 ಬೌಲ್ ಆಫ್ ರೈಸ್ ಅಗೇನ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಕಲಿಸ್ಕೊಂಡ್ರು ಆಯ್ತು. ಸೊ ಇದಕ್ಕೆ ನಾವು 1 ಬೌಲ್ ಆಫ್ ರೈಸ್ ಹಾಕೊಳ್ಳೋಣ. ಸೊ ಇದನ್ನು ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಒಂದು ಸ್ವಲ್ಪ ಕೊತ್ತಂಬರಿನ
ಮಿಕ್ಸ್ ಇದೀವಿ, ಅದನ್ನ ಮಿಕ್ಸ್ ಇದೀವಿ ಅಂತ ಹಾಕೋದಲ್ಲ, ಲಾಸ್ಟಲ್ಲಿ ಹಾಕೊಂಡು ಶಿ ಮೆನ್ಷನ್ಡ್ ಮಿಕ್ಸ್ ಇದೀವಿ ಅಂತ ಹಾಕೊಳ್ಳೋದಲ್ಲ, ಹಾಕೊಳ್ಳಿ ಒಂಚೂರು ಹಾಕೋಬೇಕು. ಮತ್ತೆ ನಿಂಬೆ ಹಣ್ಣು, ಆಯ್ತಾ? ಆಯ್ತು. ತೇಚಾ ಪನ್ನೀರ್ ರೈಸ್ ರೆಡಿ ಇದೆ. ತುಂಬಾ ಘಮ ಘಮ ಅಂತ ಇದೆ. ದಟ್ ಕಡಲೆ ಬೀಜ ಸ್ಮೆಲ್, ನಿಮ್ ತೇಚಾ ಸ್ಮೆಲ್, ನೀವೆಲ್ಲಾನು ಚೆನ್ನಾಗಿ ಫ್ರೈ ಮಾಡಿರೋದು. ಓಕೆ, ನಾನು ಟೇಸ್ಟ್ ಮಾಡ್ಲಾ ಈಗ? ಮಾಡಿ ಮಾಡಿ. ವಿತ್ ಪನ್ನೀರ್ ನೀವು ಒಂದ್ ಸ್ಪೂನ್. ನನಗೆ ಇಷ್ಟ ಆಗುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಚೆನ್ನಾಗಿ ಅಡುಗೆ ಮಾಡಿದೀರಾ ಅಂತ. ತಿನ್ನಿ ಒಂದ್ಸರಿ ಟೇಸ್ಟ್ ಮಾಡಿ. ಹಿಂಗ ನನಗೆ ಹಿಂಗಿದೆ. ಹೌದಾ? ಸೊ ಈ ರೆಸಿಪಿಗೆ ನನ್ನ ಕಾಂಪ್ಲಿಮೆಂಟ್. ತೆಚ್ಚಾ ವೆಜ್ ಪನ್ನೀರ್ ರೈಸ್ ಮಾಡುವ ವಿಧಾನ. ಬಾಣಲಿಯಲ್ಲಿ ಕಡಲೆ ಬೀಜ ಹುರಿದು ತಣ್ಣಗಾಗಲು ಬಿಡಿ. ನಂತರ ಅದೇ ಬಾಣಲಿಗೆ 1 ಬೌಲ್ ಪನ್ನೀರ್ ಹಾಕಿ ರೋಸ್ಟ್ ಮಾಡಿಟ್ಟುಕೊಳ್ಳಿ. ಈಗ ತೆಚ್ಚಾ ಮಾಡಲು ಹುರಿದ ಕಡಲೆ ಬೀಜ, 2 ಚಮಚ ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 10 ಎಸಳು ಬೆಳ್ಳುಳ್ಳಿ ಹಾಕಿ ಹುರಿದು ಕುಟ್ಟಾಣಿಯಲ್ಲಿ ಜಜ್ಜಿಕೊಳ್ಳಿ. ಬಾಣಲಿಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಅರ್ಧ ಕಪ್ ಈರುಳ್ಳಿ, ಸ್ವಲ್ಪ ಎಲೆಕೋಸು, 1/4 ಕಪ್ ಕ್ಯಾಪ್ಸಿಕಮ್, 1/4 ಕಪ್ ಬೇಯಿಸಿದ ಹಸಿ ಬಟಾಣಿ ಹಾಕಿ ಹುರಿದು 1 ಕಪ್ ಪನ್ನೀರ್, ತಯಾರಿಸಿಕೊಂಡ ತೆಚ್ಚ, ಹಾಗೆ ಸ್ವಲ್ಪ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಬೌಲ್ ಬೇಯಿಸಿದ ಬಿಸಿ ಅನ್ನ ಹಾಕಿ ಸ್ವಲ್ಪ ನಿಂಬೆ ರಸ ಸೇರಿಸಿದರೆ ತೆಚ್ಚಾ ವೆಜ್ ಪನ್ನೀರ್ ರೈಸ್ ಸವಿಯಲು ಸಿದ್ಧ. ಸೊ ನಮ್ಮ ಅಣ್ಣ ಅವರು ಬಾಳು ಬೆಳಕಾಗಲಿ ಅಂತಾರಲ್ಲ, ಹಂಗೆ ನಾನು ಬಾಳು ಹಸಿರಾಗಲಿ ಅಂತ ಒಂದು ಪುಟ್ಟ ಕಾಣಿಕೆ ಕೊಡ್ತಾ ಇದ್ದೀನಿ. ನಮ್ಮ ಹಸಿರು ಉಳಿಸಿ ಬೆಳೆಸಿ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗಿಡ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಸಚ್ ಬ್ಯೂಟಿಫುಲ್ ಥಾಟ್. ಅಂಡ್ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೂ ಐ ಹ್ಯಾಡ್ ಅ ಬ್ಯೂಟಿಫುಲ್ ಮೂಮೆಂಟ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮನೆಗೆ ಹೋದ್ವಿ, ಗಡತ್ತಾಗಿ ಉಂಡ್ವಿ. ಹುಚ್ಚಿನ ಮದ್ವೆಲಿ ಉಂಡೋನೇ ಜಾಣ ಅಂತ ಸಿಕ್ಕಿದ್ದೆಲ್ಲ ಚೆನ್ನಾಗಿ ತಿಂದುಬಿಟ್ಟು ಯಾಕೋ ಡೈಜೆಷನ್ನೇ ಆಗ್ತಾ ಇಲ್ಲ, ಯಾಕೋ ಬ್ಲೋಟಿಂಗ್ ಆಗ್ತಾ ಇದೆ, ಯಾಕೋ ಆಸಿಡಿಟಿ ಆಗೋಗ್ಬಿಟ್ಟಿದೆ, ಪೀಕ್ ಹೋಗ್ಬಿಟ್ಟಿದೆ, ಅಲ್ಲೋಗ್ಬಿಟ್ಟಿದೆ, ಇಲ್ಲೋಗ್ಬಿಟ್ಟಿದೆ ಅಂತ ಅಂತೀರಾ. ನಿಮ್ಮ ಅಸಿಡಿಟಿ, ಬ್ಲೋಟಿಂಗ್, ನಿಮ್ಮ ಅನ್ಡೈಜೆಷನ್ ನ ಕಡಿಮೆ ಮಾಡೋದಕ್ಕಂತಾನೆ ನಮ್ ಡಾಕ್ಟರ್ ಒಂದ್ ಒಳ್ಳೆ ರೆಸಿಪಿ ತಂದಿದ್ದಾರೆ. ಸೊ ಕರ್ಬೇಡಮ್ಮ, ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್. ಸೊ ಇವತ್ತು ರಸ ಮಾಡ್ತಾ ಇದ್ದೀರಾ? ಇಲ್ಲ, ಇವತ್ತು ಒಂದು ಒಳ್ಳೆ ಟೀಮ್ ಮಾಡ್ಕೊಡ್ತೀನಿ. ಸೊ ಈಗ ಒಂದು ಪ್ಯಾನ್ ಅಲ್ಲಿ ಇದನ್ನೆಲ್ಲ ಟಕ್ಕಂತ ಹುರ್ಕೊಂಡ್ಬಿಡೋಣ. ವಾಕೆ. ಎಸ್, 3 ಸ್ಪೂನೇ ಹಾಕ್ತೀನಿ, ನಿಮ್ಗೂ ಕೂಡ ಉಪಯೋಗಕ್ಕೆ ಬರುತ್ತೆ. ನಾನೀಗ ಸದ್ಯಕ್ಕೆ ಎಲ್ಲ 3 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಓಕೆ. ಸೊ ಮೊದಲು ನೀವು ನೋಡಿದ ಧನಿಯಾ ಕಾಳು. ಹೌದು. ಈಗ ಜೀರಿಗೆ ಹಾಕೊಳ್ತಾ ಇದ್ದೀನಿ 3 ಸ್ಪೂನು. ಜೀರಿಗೆ ಆದ್ಮೇಲೆ ಇದು ಅಜ್ವೈನ್ ಇರುತ್ತೆ. 1 ಸ್ಪೂನ್ ಹಾಕೊಳ್ತಾ ಇದ್ದೀನಿ ಅಜ್ವೈನ್. ಇನ್ನು ಸಾಂಫ್ ಗೊತ್ತಲ್ಲ ನಿಮ್ಗೆ, ಅದನ್ನ ಒಂದು 1/4 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಬಣ್ಣ ಚೇಂಜ್ ಆಗೋಷ್ಟು ಹುರ್ಕೊಂಡ್ರೆ ಸಾಕು. ಇದನ್ನ ಎಷ್ಟು ದಿನದವರೆಗೂ ಇಡಬಹುದು? 2 ರಿಂದ 3 ವಾರ ಆರಾಮಾಗಿ. 3 ವಾರ? ಹೌದು, ಫ್ರಿಡ್ಜ್ ಅಲ್ಲೂ ಇಡೋದು ಬೇಡ, ಹೊರಗಡೆನೆ ಇಡಬಹುದು. ಓಕೆ. ಸೊ ನಾವು ರೋಸ್ಟ್ ಮಾಡ್ಕೊಳ್ಳೋದ್ರ ಉದ್ದೇಶನೇ ಅದು ಅನ್ಸುತ್ತೆ. ಹೌದು. ನೋಡಿ, ಇದು ಆಲ್ಮೋಸ್ಟ್ ಆಗಿದೆ, ಬಣ್ಣ ಚೇಂಜ್ ಆಗಿದೆ, ಆಲ್ಮೋಸ್ಟ್ ಇದು ತಣ್ಣಗಾಗಿದೆ ನೈನವ್ರೆ. ಓಕೆ. ನೋಡಿ, ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮಲ್ಲೂ ತುಂಬಾ ಬ್ಲೋಟಿಂಗ್ ಆಗುತ್ತೆ, ಹೊಟ್ಟೆಲಿ ಒಂಥರ ಆಸಿಡಿಟಿ ಆಗುತ್ತೆ, ಹೆಚ್ಚು ಕಮ್ಮಿ ತಿಂದ್ರೆ ಏನೋ ಒಂಥರ ಸಂಕಟ. ಸೊ ಆಗ ಏನ್ ಮಾಡ್ಕೊಳ್ಬೇಕು, ಏನ್ ತಿನ್ಬೇಕು, ಅದು ಮೈಂಡ್ ಅಲ್ಲಿ ಬೇರೆ ಇರಿಟೇಷನ್ ಆಗ್ತಾ ಇರುತ್ತೆ. ಯೂಶಲಿ ಪೀರಿಯಡ್ ಸೈಕಲ್ ಟೈಮಲ್ಲಿ ಫಸ್ಟ್ 2 days ಅಟ್ ಲೀಸ್ಟ್ ಒಂಥರ ಅಜೀರ್ಣ ತರ ಅನ್ಸ್ತಾ ಇರುತ್ತೆ. ಅಂಡ್ ಆಗ ಒಂಥರ ಎದ್ದು ಹೋಗಿ ಅಡ್ಗೆ ಮನೆಗೆ ಏನೋ ದೊಡ್ಡದ ರೆಸಿಪಿ ಮಾಡ್ಕೊಳ್ಳೋಷ್ಟು ಶಕ್ತಿ ಇರಲ್ಲ. ಮಾಡ್ಕೊಂಡು ಕುಡ್ದು ಒಂದ್ ಅರ್ಧ ಗಂಟೆ ರೆಸ್ಟ್ ಮಾಡಿದ್ರೆ ಎಷ್ಟೋ ಬದಲಾವಣೆ ಖಂಡಿತ ಆಗುತ್ತೆ. ಸೊ ಒಂದೇ 1 ಸ್ಪೂನ್ ಅಷ್ಟು ಇದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಬೆಲ್ಲ ಹಾಕ್ತಾ ಇದ್ದೀನಿ. ಇದು ಕೂಡ ಒಳ್ಳೇದೇ ಹೆಲ್ತ್ಗೆ. ಸೊ ಅದರಿಂದ ನಾವು ಇದನ್ನ ಫಿಲ್ಟರ್ ಮಾಡಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ. ಸೊ ಇದನ್ನ ಸೋಸ್ಬೇಕಾ ಈಗ ನಾವು? ಓಕೆ. ಚೆನ್ನಾಗಿ ಕುದೀತಾ ಇದೆ ನೈನವ್ರೆ, ಇದನ್ನ ಆಫ್ ಮಾಡ್ಬೇಡ. ಆಗಿದೆ ಇದು ಇವಾಗ. ಓಕೆ.
ನಯನ ಇದು ರೆಡಿ ಇದೆ. ಓಕೆ, ಈಗ ಇದನ್ನ ಸೋಸ್ಕೊಂಡ್ಬಿಡೋಣ. ಹಾ. ಎಸ್ ನಯನ ಅವರೇ, ಎಸ್, ಇಂಡೈಜೆಷನ್, ಬ್ಲೋಟಿಂಗ್, ಆಸಿಡಿಟಿ ಅಂತ ಇನ್ಮೇಲೆ ನೀವು ಯಾವತ್ತೂ ಸಫರ್ ಆಗಬಾರ್ದು. ಆಕ್ಚುಲಿ ಸಖತ್ತಾಗಿದೆ. ಒಳ್ಳೆ ಹರ್ಬಲ್ ಟೀ ಇದ್ದಾಗಿದೆ ಅಲ್ಲ. ಆಕ್ಚುಲಿ ಹೌದು, ತುಂಬಾ ಮೇಜರ್ ಇವಾಗಿನ ಜನರೇಷನ್ ಅಲ್ಲಿ ಮೇಜರ್ ಪ್ರಾಬ್ಲಮ್ ಇಸ್ ಅಸಿಡಿಟಿ, ಬ್ಲೋಟಿಂಗು. ಅದಕ್ಕೆಲ್ಲ ಸೊಲ್ಯೂಷನ್ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೇ. ಥ್ಯಾಂಕ್ ಯು. ನಾಳೆ ಮತ್ತಷ್ಟು ರೆಸಿಪಿ, ಮತ್ತಷ್ಟು ಸೂಪರ್ ಡೂಪರ್ ಗೆಸ್ಟ್ ಗಳ ಜೊತೆಗೆ ವೆರೈಟಿ ಟೇಸ್ಟ್ ಜೊತೆಗೆ ಸಿಗ್ತೀನಿ. ಆಂಟಿಲ್ ದೆನ್ ಸೈನಿಂಗ್ ಆಫ್. ಇದು ನಿಮ್ಮ ಪ್ರೀತಿಯ ಮನೆ ಮಗಳು ನಯನ ಶರತ್.